ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಬಿಗ್ ಬಾಸ್ ಸೀಸನ್ 13 ಇನ್ನೇನು ಸ್ಟಾರ್ಟ್ ಆಗಲಿದೆ. ಅದಕ್ಕೆ ಆಡಿಷನ್ ಕೂಡ ಈಗ ಫಾರ್ಮನ್ನು ಬಿಟ್ಟಿದ್ದಾರೆ. ನಾವು ಕಾಮನ್ ಮ್ಯಾನ್ ಕೂಡ ಆ ಒಂದು ಬಿಗ್ ಬಾಸ್ ಆಡಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೆಲೆಕ್ಟ್ ಆದರೆ ನಮಗೆ ಬಿಗ್ ಬಾಸ್ 13ರ ಸೀಸನ್ಗೆ ನಾವು ಎಂಟ್ರಿಯನ್ನು ಪಡಿಬೋದು. ಹಾಗಾದರೆ ಯಾಕೆ ನಾವು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಬಿಗ್ ಬಾಸ್ ಮನೆಗೆ ಹೋಗೋದ್ರಿಂದ ನಮಗೇನು ಲಾಭ ಹಾಗೂ ನಷ್ಟ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ. ಯಾಕೆಂತಂದರೆ ಸುಮ್ಮನೆ ಬಿಗ್ ಬಾಸ್ ಮನೆಗೆ ಹೋಗಿ ಡಿಫೇಮ್ ಆಗಿ ಒಂದು ಮರ್ಯಾದೆಯನ್ನು ಕಳ್ಕೊಂಡು ಬರೋದು, ಟೈಮ್ ಪಾಸ್ಗಾಗಿ ಹೋಗೋದು, ಸೊ ಈ ರೀತಿ ಹಲವಾರು ಅಭಿಪ್ರಾಯಗಳನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರ. ಹಾಗಾದರೆ ಈ ಒಂದು ಬಿಗ್ ಬಾಸ್ಗೆ ಹೋಗೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ, ಯಾವ ರೀತಿ ಒಂದು ಅಪಾರ್ಚುನಿಟೀಸ್ಗಳು ಸಿಗುತ್ತೆ ಅನ್ನೋದನ್ನು ಚಿಕ್ಕದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಹಿಂದಿನ ಸೀಸನ್ಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾರ್ಯಾರು ಬಿಗ್ ಬಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೊರಗಡೆ ಬಂದಿದ್ದಾರೋ ಎಲ್ಲರನ್ನೂ ಕೂಡ ಈ ಒಂದು ಕರ್ನಾಟಕ ನೆನಪಲ್ಲಿ ಇಟ್ಕೊಂಡಿದೆ. ಸೊ ರಿಕಗ್ನಿಷನ್ ಹಾಗೂ ಫೇಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಬಿಗ್ ಬಾಸ್ ಕಪ್ಪನ್ನು ಗೆಲ್ಲೇಬೇಕು ಅಂತ ಏನಿಲ್ಲ. ನೀವು ಒಂದು ವಾರ ಹೋದರೂ ಕೂಡ ಅಲ್ಲಿ ನಿಮಗೆ ಫೇಮ್ ಹಾಗೂ ರೆಕಗ್ನಿಷನ್ ಸಿಕ್ಕೇ ಸಿಗುತ್ತೆ. ಕರ್ನಾಟಕ ಜನಕ್ಕೆ ನೀವು ಯಾರು ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ಫೇಮ್ ಹಾಗೂ ರಿಕಗ್ನಿಷನನ್ನು ಇಟ್ಕೊಂಡು ನೀವು ಹಲವಾರು ರೀತಿಯ ಪ್ರಮೋಷನ್ಸ್ಗಳು, ಚಾನ್ಸಸ್ಗಳು ಹಾಗೂ ಈ ಒಂದು ಸಿನಿಮಾ ಒಂದು ಇದು ಕ್ಯಾಟಗರಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮಗೆ ಚಾನ್ಸಸ್ಗಳು ಸಿಗ್ತಾ ಹೋಗ್ತವೆ. ಇನ್ನು ಎರಡನೇದಾಗಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ಫಾಲೋವರ್ಸ್ ಕೂಡ ತುಂಬಾ ಹೆಚ್ಚಾಗ್ತಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಹೆಚ್ಚಾಗುತ್ತವೆ. ನೀವು ಹೆಚ್ಚು ಈ ಒಂದು ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡ್ತಾ ಹೋಗಿರ್ಬೋದು ಅಥವಾ ಈ ಒಂದು ಪ್ರತಿಭೆಯನ್ನು ತೋರಿಸ್ತಾ ಹೋಗ್ತಿರೋ ಆ ರೀತಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ನಿಮಗೆ ಹಲವಾರು ರೀತಿಯ ಅಪಾರ್ಚುನಿಟೀಸ್ಗಳು ಹುಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ನಿಮಗೆ ಟಿ ವಿ ಶೋಸ್ಗಳಾಗಿರ್ಬೋದು, ರಿಯಾಲಿಟಿ ಶೋಸ್ಗಳಾಗಿರ್ಬೋದು, ಆನಂತರ ಸೀರಿಯಲ್ಸ್ಗಳಾಗಿರ್ಬೋದು, ಮೂವೀಸ್ಗಳಲ್ಲಿ ಆಗಿರ್ಬೋದು, ಆನಂತರ ಪಬ್ಲಿಕ್ ಇವೆಂಟ್ಸ್ಗಳಲ್ಲಾಗಿರ್ಬೋದು, ಅಡ್ವರ್ಟೈಸಿಂಗ್ ಆಗಿರ್ಬೋದು. ಸೊ ಈ ರೀತಿಯ ಹಲವಾರು ಅಪಾರ್ಚುನಿಟಿಗಳು ಈ ಒಂದು ಬಿಗ್ ಬಾಸಿಂದ ಹೋಗಿ ಬಂದ ನಂತರ ನಿಮಗೆ ಬರ್ತಾ ಹೋಗ್ತವೆ. ಇನ್ನು ನಾಲ್ಕನೇದಾಗಿ ನೀವು ಲಾರ್ಜರ್ ಆಡಿಯನ್ಸ್ಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಹಾಗೂ ಪರ್ಸನಾಲಿಟಿನ ಪ್ರದರ್ಶನ ಮಾಡ್ಬೋದಾಗಿದೆ. ಇದರಿಂದಾಗಿ ಜನರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೂಡ ಉಟ್ಕೊಳ್ಳುತ್ತೆ. ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಸ್ಪೆಸಿಫಿಕ್ ಆದಂಥ ಫ್ಯಾನ್ ಬೇಸ್ ಕೂಡ ಇರುತ್ತದೆ. ಹಾಗೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂಥ ಫ್ಯಾನ್ ಬೇಸಸ್ ಅಥವಾ ಫ್ಯಾನ್ ಅಕೌಂಟ್ಸ್ಗಳು ಕೂಡ ಕ್ರಿಯೇಟ್ ಆಗ್ತವೆ. ಐದನೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಜನರ ಒಂದು ವೋಟ್ಗಳಿಂದಾನೇ ಬಿಗ್ ಬಾಸ್ನ ವಿನ್ನರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಹೀಗಾಗಿ ನೀವು ವಿನ್ನರ್ ಆದಮೇಲೆ ಪ್ರೈಸ್ ಮನಿ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಕಾರ್ ಹಾಗೂ ಫ್ಲ್ಯಾಟ್ ಕೂಡ ಸಿಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಹಲವಾರು ಸೆಲೆಬ್ರಿಟೀಸ್ಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಜೊತೆ ನಿಮಗೆ ನೆಟ್ವರ್ಕ್ ಕೂಡ ಬೆಳೆಯುತ್ತೆ. ಹೀಗಾಗಿ ಹಲವಾರು ಅಪಾರ್ಚುನಿಟೀಸ್ಗಳು ಕೂಡ ನಿಮಗೆ ಕೈ ಬೀಸಿ ಕರೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಕಾರಣಕ್ಕೆ ನೀವು ಬಿಗ್ ಬಾಸ್ಗೆ ಹೋಗುವಂಥ ಒಂದು ಟ್ರೈಯನ್ನು ಮಾಡಲೇಬೇಕು ಅಂತಲೇ ಹೇಳ್ತಿದ್ದೀನಿ. ಯಾಕೆಂತಂದರೆ ತುಂಬಾ ಸಲೀಸಾಗಿ ಅಂತೂ ಇರೋದಿಲ್ಲ. ಸ್ವಲ್ಪ ಕಷ್ಟಪಟ್ಟು ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಿದ್ರೆ ನೀವು ಆರಾಮಾಗಿ ಬಿಗ್ ಬಾಸಿಂದ ಒಂದು ಫೇಮನ್ನು ಗಳಿಸ್ಕೊಂಡು ಆಚೆ ಬರ್ಬೋದು. ಅದರಿಂದಾಗಿ ನಿಮಗೆ ಈ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಹಾಗೂ ಅದರ ಜೊತೆಗೆ ನಿಮ್ಮ ಒಂದು ಕರಿಯರ್ ಕೂಡ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ನಷ್ಟದ ಕಡೆ ನೋಡೋದಾದರೆ ನೆಗೆಟಿವ್ ಆಗಿ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ನೀವು ಬಿಗ್ ಬಾಸ್ನಲ್ಲಿ ಹೋದ ತಕ್ಷಣ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ ಹಲವಾರು ಕಾಮೆಂಟ್ಸ್ಗಳಾಗಿರ್ಬೋದು ಅಥವಾ ಅಭಿಪ್ರಾಯಗಳು ಹುಟ್ಕೊಳ್ಳುತ್ತೆ. ಅದು ನಿಮಗೆ ಪಾಸಿಟಿವ್ ಆಗಿಯೂ ಇರ್ಬೋದು, ನೆಗೆಟಿವ್ ಆಗಿಯೂ ಇರ್ಬೋದು. ಒಂದೊಂದು ಸಾರಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ ಒಂದು ಕಂಟೆಸ್ಟೆಂಟ್ಗಳು ಏನಿರ್ತಾರೆ ಹಳೆಯ ಸೀಸನ್ಗಳಲ್ಲಿ ಹಲವಾರು ಜನ ಒಂದು ನೆಗೆಟಿವ್ ಆಗಿಯೇ ಹೊರಗಡೆ ಬಂದಿದ್ದಾರೆ. ಅದು ಕೂಡ ಇದರಲ್ಲಿ ರಿಸ್ಕ್ ಇರುತ್ತೆ. ನೀವು ಪಾಸಿಟಿವ್ ಆಗಿಯೂ ಇರ್ಬೋದು ಅಥವಾ ನೆಗೆಟಿವ್ ಆಗಿಯೂ ಕೂಡ ಆಚೆ ಬರ್ಬೋದು. ಹೊರಗಡೆ ಬಂದ ನಂತರ ನೆಗೆಟಿವ್ ಆದ್ರೂ ಕೂಡ ನೀವು ಒಂದು ಟ್ರಾಲ್ ಲಿಸ್ಟಲ್ಲಿ ಇರ್ತೀರ. ಸೊ ನಿಮಗೆ ಅರ್ನಿಂಗ್ ಅಂತೂ ಬರ್ತಾನೆ ಇರುತ್ತೆ. ನೀವು ನೆಗೆಟಿವ್ ಆಗಿಯೂ ಕೂಡ ಈ ಒಂದು ಬಿಗ್ ಬಾಸ್ನಿಂದ ಅರ್ನಿಂಗನ್ನು ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.